FIR ಅಲ್ಲಿ ಯಾರ್ಯಾರಿದ್ದಾರೆ ಇಮಿಡಿಯೇಟ್ ಆಗಿ ನೀವು ಅರೆಸ್ಟ್ ಮಾಡಬೇಕು ಮತ್ತು ಇಂಥ ಘಟನೆಗಳು ನಡಿಬಾರ್ದು. ಈಗ ನೀವು ತಿಪ್ಪೆ ಸಾರಿಸಿದ್ರೆ ಇಂಥವೆಲ್ಲ ಮಕ್ಕಳ ಮೇಲೆ ಸವಾರಿ ಮಾಡ್ತಾರೆ. ಟೀಚರ್ಸ್ ಅಂದ್ರೆ ಎಲ್ಲರೂ ಕೂಡ ಗುರುಗಳು ಸಮಾನ, ಗುರುಗಳು ಅಲ್ವಾ? ತಂದೆ ತಾಯಿ ಬಿಟ್ಟು ಟೀಚರ್ಗಳು ಗುರುಗಳು ಅನ್ನೋದು. ಅವರು ಎಕ್ಸಾಮ್ ಹೊಡೆದ್ಬಿಟ್ಟು ಈಗ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳ ಕಡೆಯಿಂದ ಇದು ಬಿದ್ದೋಗಿರೋದು ಬರ್ತಿದ್ದಾರೆ ಸರ್. ಆ ಥರ ಬರ್ಸ್ಬಿಟ್ರೆ ಹೇಗೆ? ಒಂದು ವರ್ಷದಿಂದ ಇದು 3ನೇ ಬಾರಿ ಹೊಡೆದಿರೋದು. ನಿಮ್ಮ ಹತ್ರ ಬಂದು ಆಲ್ರೆಡಿ ಕಂಪ್ಲೇಂಟ್ ಇದೆ, ಹಿಂದಿನ ಕಂಪ್ಲೇಂಟ್ ತಿಪ್ಪೆ ಸಾರಿಸಿದ್ರು ಅಂದರೆ ಅವ್ರನ್ನ ಬೆದರಿಕೆ ಹಾಕೋದು. ಇವಾಗ ನೀವು ಗುಂಟೂರು ಗಡ್ಡೆಯಲ್ಲಿ ಇದೇ ಸಬ್ ಇನ್ಸ್ಪೆಕ್ಟ್ರು ಬೆದರಿಕೆ ಹಾಕಿದ್ದಾರೆ. ಏನು ನೀವು FIR ಬೇಡ, ರಾಜಿ ಆಗಲಿ, ಇಲ್ಲ ಅಂದರೆ ನಿಮ್ಗೆ ತೊಂದರೆ ಆಗ್ತದೆ ಅಂತ. ಯಾಕೆ ನೀವು ಈ ಸರ್ಕಾರ ಕೋಟೆ ಗ್ರಾಮದಲ್ಲಿ ಯಶವಂತ್ ಅನ್ನುವಂಥ ಒಂದು ಮಗು, 8 ವರ್ಷದ ಮಗು, 2ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು. ಆ ಮಗುಗೆ ಕಳೆದ 1 ವರ್ಷದಿಂದ 3ನೇ ಬಾರಿಗೆ ಹೊಡೆದಿರ್ತಕ್ಕಂಥದ್ದು. ಕಳೆದ 2 ಸಾರಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟು ಯಾವುದೇ ಕೇಸ್ ದಾಖಲಾಗಿಲ್ಲ. ಪೊಲೀಸ್ನವರು ರಾಜಿ ಆಗಿ ಅಂತೇಳಿ ಅದನ್ನು ಹಾಗೆ ಬಿಟ್ಕೊಂಡು ಬಂದಿದ್ರು. ಮತ್ತೆ 3ನೇ ಸಾರಿ ಕೂಡ ಮತ್ತೆ ಕಣ್ಣಿಗೆ ತುಂಬ ಪೆಟ್ಟಾಗಿ, ಆ ಕಣ್ಣು ಪೆಟ್ಟಾಗಿದ್ರು ಕೂಡ ಇವರು ಕಳೆದ 1 ತಿಂಗಳಿಂದ ಕೂಡ FIR ಮಾಡಿರಲಿಲ್ಲ, ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಇವತ್ತು ನನಗೆ 8 ಗಂಟೆಯಲ್ಲಿ ಒಂದು ದೂರವಾಣಿ ಕರೆ ಮಾಡಿ ಹೇಳಿದಾಗ ನಾನು ಕೆಂಚಾರ್ಲಹಳ್ಳಿ ಇನ್ಸ್ಪೆಕ್ಟರ್ ಅವ್ರಿಗೆ ಫೋನ್ ಮಾಡಿದಾಗ ಸರ್ ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕೇಳಿದೆ ಅವ್ರಿಗೆ, ನೀವು ಆ 8 ವರ್ಷದ ಮಗುಗೆ ಕನಿಕರ ಇಲ್ವಾ, ನಿಮಗೆ ದಯೆ ಇಲ್ವಾ, ಕರುಣೆ ಇಲ್ವಾ? ಆ ಕಣ್ಣು ಈಗಾಗಲೇ ಒಂದು ಡಾಕ್ಟರ್ ಕೂಡ ಅದಕ್ಕೆ ಹೇಳಿದ್ದಾರೆ, ಕಣ್ಣು ಇದು ಬರೋದಿಲ್ಲ, ಕಣ್ಣು ಹೋಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ ಅಂತ. ಆದರೂ ಕೂಡ ನೀವು ನಾಳೆ ಬೆಳಗ್ಗೆ ಯಾಕೆ, ನೀವು 5 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದಾರೆ, ನೀವು ಯಾಕೆ ಮಾಡಲಿಲ್ಲ ಅಂತೇಳಿ. ಅವರು ಇಲ್ಲ ಸರ್ ಬೆಳಗ್ಗೆ ಮಾಡ್ತೀವಿ, ಬೆಳಗ್ಗೆ ಇದೇ ಹೇಳಿದ್ರು. ನಾನು ಸ್ವಲ್ಪ ಗದರ್ಕೊಂಡು ಮಾತಾಡಿದ್ರು ಕೂಡ ಅವ್ರು ಬೆಳಗ್ಗೆ 10 ಗಂಟೆಗೆ ಮಾಡ್ತೀವಿ ಅಂತ. ಆಮೇಲೆ ತಕ್ಷಣ ನನಗೆ, ಯಾಕಂದರೆ ಭಾಳ ವಿಶ್ವಾಸ ಇದೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಾಲ್ ಚೌಕ್ಸಿ ಏನಿದ್ದಾರೆ ಅವ್ರ ಬಗ್ಗೆ ಭಾಳ ಸಾಮಾನ್ಯ ಜನರು, ಯಾಕಂದರೆ ಯಾವ ರಾಜಕಾರಣಿಗಳಿಗೂ ಕೂಡ ಮುಲಾಜು ಕೊಡೋದಿಲ್ಲ, ಆದರೆ ಪ್ರಾಮಾಣಿಕ ಅಧಿಕಾರಿ ಅವ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ನಾನು ತಕ್ಷಣ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಅವ್ರು ಹೇಳಿದ್ರು, ಇದೇ ನಥಿಂಗ್ ಡೂಯಿಂಗ್, ಈಗಲೇ ನಾನು ಅದನ್ನು ಮಾಡಿಸ್ತೀನಿ ಅಂತ. ನಾನು ಅದಾದ ತಕ್ಷಣ ನಮ್ಮ IG ಅವ್ರು ಕೂಡ, ಲಾಬುರಾಮ್ ಅವರು ನನಗೆ ಭಾಳ ವರ್ಷಗಳಿಂದ ನನಗೆ ಪರಿಚಯ, ಭಾಳ ಆತ್ಮೀಯವಾಗಿದ್ದರು. ಹಾಗಾಗಿ ಅವ್ರಿಗೂ ಕೂಡ ಫೋನ್ ಮಾಡಿದೆ. ಅವರು ತಕ್ಷಣ ಫೋನ್ ತಗೊಂಡ್ರು. ಅವರು ಕೂಡ ಇದನ್ನೇ ಹೇಳಿದರು ತಕ್ಷಣ, ಇಲ್ಲ ಸರ್ ಅದರಲ್ಲಿ, ಯಾಕಂದರೆ ನ್ಯೂಸ್ ಚಾನಲ್ಗಳೆಲ್ಲ ಇದು ಓಡ್ತಾ ಇದೆ, ಅದು ನಮಗೂ ಕೂಡ ಬೇಸರ ಇದೆ, ತಕ್ಷಣ FIR ಮಾಡಿಸ್ತೀವಿ ಅಂತ ಹೇಳಿದರು. ಆಮೇಲೆ ಇಲ್ಲಿ ಇವ್ರು ಫೋನ್ ಮಾಡಿದ್ರೆ, ಇವರು ಎಲ್ಲೋ ಒಂದು ಕಡೆ ಸ್ಥಳೀಯ ಪೊಲೀಸರ ಮನಸ್ಥಿತಿ ಹೇಗಿತ್ತು ಅಂದರೆ, ಈ SP ಅವ್ರು ಹೇಳಿದ್ರು ಕೂಡ, IG ಅವ್ರು ಹೇಳಿದ್ರು ಕೂಡ ಇವ್ರು ಬೆಳಗ್ಗೆ FIR ಮಾಡೋಣ ಅನ್ನುವಂಥದ್ದು ಇತ್ತು. ನಾನು ಅಲ್ಲಿಂದ ಬೆಂಗಳೂರಿನಿಂದ ನಾನು ಬರಬೇಕಾದ್ರೆ ನಾನು ಮಾತಾಡ್ಕೊಂಡೇ ಬರ್ತಾ ಇದ್ದೆ, ನೀವು ಎಷ್ಟೊತ್ತಾದರೂ ಆಗಲಿ ನಾನು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಹತ್ರ ಬರ್ತೀನಿ ಅಂತ. ಆಮೇಲೆ ದಾರಿ ಮಧ್ಯದಲ್ಲಿ ಬಂದಾಗ ನಾವು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಹತ್ರ ಬರ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ಗೂ ಹೇಳಿದ್ವಿ, ಇವ್ರಿಗೂ ಕೂಡ ಹೇಳಿದ್ವಿ. ಈಗ FIR ಕೊಟ್ಟಿದ್ದಾರೆ ನಮ್ಮ ಕೈಗೆ, ಅದಕ್ಕೆ ನಾಳೆ ಬಂಧಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ. ಇವತ್ತು ರಾತ್ರಿ ಅಥವಾ ನಾಳೆ ಬಂಧಿಸಬೇಕು. ಇಂಥ ಘಟನೆಗಳು ನಮ್ಮ ಕ್ಷೇತ್ರದಲ್ಲೆಲ್ಲ, ಜಿಲ್ಲೆಯಲ್ಲೆಲ್ಲ ಎಲ್ಲೂ ಕೂಡ ನಡಿಬಾರ್ದು. ಇದು ಮಾದರಿ ಆಗಬೇಕು. ಯಾಕಂದರೆ ಶಿಕ್ಷಕರು ಅಂದರೆ ಮಕ್ಕಳಿಗೆ ನಾವು ಗುರುಗಳ ಸಮಾನ ನೋಡ್ತೇವೆ, ಆದರೆ ಅವರೇ ಆ ಮಕ್ಕಳಿಗೆ ಕಣ್ಣುಗಳು ಹೋಗೋ ಥರ ಹೊಡೆಯುವಂಥದ್ದು. ನಾನು ಆ ತಾಯಿ ಕೇಳ್ತಾ ಇದ್ದೆ, ಆ ಮಗು ತಾಯಿ ಕೇಳ್ತಾ ಇದ್ದೆ, ಅವ್ರಿಗೂ ನಿಮ್ಗೇನಾದರೂ ದ್ವೇಷ ಇದೆಯಾ ಅಂತ. ಇಲ್ಲ ಸರ್, ನಮಗೂ ಅವ್ರಿಗೇನು ದ್ವೇಷ ಇಲ್ಲ ಅಂತ. ಯಾಕಂದರೆ ವರ್ಷದಲ್ಲಿ ಇದು 3ನೇ ಬಾರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾನು ನಮ್ಮ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಇದು ಮಾಡಲೇಬೇಕು. ಯಾಕಂದರೆ ಇಂಥವೆಲ್ಲ ಅಂತ ಮಗುಗೆ ಅನ್ಯಾಯ ಆಗಿ, ಮಗು ಊಟ ಇಲ್ಲ, ನಿದ್ದೆ, ಕಣ್ಣು ನೋವು, ಎಷ್ಟು ಸಂಕಟ ಇರ್ತದೆ ಒಂದು ತಂದೆ ತಾಯಿಗೆ. ಹಾಗಾಗಿ ನಾವು ಇಷ್ಟು ರಾತ್ರಿ ಆದರೂ ಕೂಡ ಬಂದು ಇಲ್ಲಿ ಅದು FIR ಮಾಡಿಸ್ಲೇಬೇಕು ಅಂತೇಳಿ ಮಾಡಿದ್ದಾರೆ. ಈಗ ಅದನ್ನು ಬಂಧಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ. ನಾನು ಇವತ್ತು ಇಷ್ಟೇ ಹೇಳೋದು, ನಮ್ಮ ಕ್ಷೇತ್ರದಲ್ಲಿ ಅಲ್ಲ, ಜಿಲ್ಲೆಯಲ್ಲಿ ಇಂಥ ನಡಿಬಾರ್ದು. ಇವಾಗ ಅದು ಆಡಳಿತದಲ್ಲಿ ಯಾರೇ ಇದ್ರೂ ಕೂಡ, ಒತ್ತಡ ಎಷ್ಟೇ ಇದ್ರೂ ಕೂಡ, ಎಲ್ಲಿ ತಪ್ಪಾಗಿರುತ್ತೋ ಅಲ್ಲಿ ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥವ್ರು ಕೂಡ ಯಾರ್ದೋ ಮುಲಾಜಿಗೆ, ಯಾರನ್ನೋ ರಕ್ಷಣೆ ಮಾಡೋದಕ್ಕೆ, ಇಂಥ ಮಗುಗೆ ಅನ್ಯಾಯ ಆಗಿದ್ರು ಕೂಡ ಈ ರೀತಿ ಬಿಡ್ತಕ್ಕಂಥದ್ದು ಸರಿ ಇಲ್ಲ, ಅವ್ರಿಗೂ ಕೂಡ ಒಳ್ಳೇದಾಗೋದಿಲ್ಲ. ಹಾಗಾಗಿ ಇನ್ನು ಮುಂದೆ ಇಂಥ ಘಟನೆಗಳಾಗಬಾರ್ದು. ಯಾರು ಪರವಾಗಿರಲಿ, ವಿರೋಧವಾಗಿರಲಿ, ಯಾರೇ ಆಗಿರಲಿ,
ಅವರೇ ದೊಡ್ಡ ಮನಸ್ಸು ಮಾಡಿ ಇಂಥ ಘಟನೆಗಳು ನಡೀಬಾರ್ದು ಅನ್ನುವಂಥ ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಡಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ DYSP ಅವರು ಇವತ್ತು ಇಂಥ ಎಲ್ಲಾ ಘಟನೆಗಳು ಕೂಡ ಕಾರಣ DYSP ಅವರೇ. ಇವತ್ತು ಗುಂಟೂರು ಗಡ್ಡೆಯಲ್ಲಿ ಒಂದು ಗಲಾಟೆ ಆಗಿತ್ತು, ಇತ್ತೀಚೆಗೆ ಒಂದು ಗಲಾಟೆ ಆಗಿತ್ತು. 8 ಸ್ಟಿಚಿಂಗ್ ಬಿದ್ದಿದ್ರೆ ಇದೇ ಸಬ್ ಇನ್ಸ್ಪೆಕ್ಟರ್ FIR ಮಾಡಲಿಲ್ಲ. ನನಗೆ ಯಾರೋ ದೂರವಾಣಿ ಮಾಡಿ ಆ ಫೋಟೋಗಳು ಕಳಿಸಿದ ಮೇಲೆ ನಾನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋಟೋಗಳು ರವಾನೆ ಮಾಡಿದ್ಮೇಲೆ ಅವರು ಕ್ಯಾಕರ್ಸ್ ಮಗಕ್ಕೆ ಕೂಗಿದ ಮೇಲೆ ಆಮೇಲೆ 4 ಗಂಟೆ ಆದ್ಮೇಲೆ ಮಾಡಿದ್ದಾರೆ. ಅವಾಗಲೂ ಕೂಡ ಇವತ್ತು ದಲಿತರ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಚಾರದಲ್ಲಿ ಅಲ್ಲಿ ಕೂಡ ಬಂಧಿಸ್ತಾರೆ. ಆದ್ರೆ ಇದೆಲ್ಲ ಈ ರೀತಿ ಆಗ್ಬಾರ್ದು. ನಾನು ಕೂಡ 10 ವರ್ಷ ಆಡಳಿತ ಮಾಡಿದ್ದೀನಿ. ಇಂಥ ಘಟನೆಗಳು ನಡೆದಿಲ್ಲ. ಪಾರದರ್ಶಕವಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ ಪೊಲೀಸ್ ಅಧಿಕಾರಿಗಳಿಗೆ. ಎಲ್ಲಿ ಯಾರು ತಪ್ಪು ಮಾಡ್ತಾರೆ ಎಡೆಮುರಿ ಕಟ್ರಿ ಅಂತ. ಈ ರೀತಿ ಮಾಡಿಲ್ಲ. ಈ ರೀತಿ ಘಟನೆಗಳು ಆಗ್ಬಾರ್ದು. ನಮ್ಮ ಕ್ಷೇತ್ರದ ಗೌರವ ಹೋಗುತ್ತೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ. ಆ ರೀತಿ ಆಗ್ಬಾರ್ದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ವಿ. ಅವರು ಇವತ್ತು FIR ಹಾಕಿದ್ದಾರೆ. ಸರಿ, ಬಂಧಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ವಿ. ಸರಿ, ಅವರು ಬಂಧಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗಾಗಿ ನಾವು ಹೊರಡ್ತೀವಿ. ಸೊ ಈಗ ಈಗಲಿಂದ ಅವರು ನಾಳೆ ಕೆಲಸ ಏನೇನು ಮಾಡ್ತಾರೆ ಅಂತ ಕಾದು ನೋಡ್ತೀವಿ. ಈಗ ಮುಂದೆ ಅಂತ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ಮಾನ್ಯ ಗೃಹ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, DG ಅವರಿಗೆ ಎಲ್ಲರಿಗೂ ಕೂಡ ಒಂದು ಪತ್ರವನ್ನು ಬರೆದು ಈ ಥರ ಒಂದು ಸಣ್ಣ 8 ವರ್ಷದ ಮಗುವಿಗೆ ಇಷ್ಟು ಅನ್ಯಾಯ ಆಗಿದ್ರು ಕೂಡ ಇದು ಕಣ್ಣು ಮುಚ್ಕೊಂಡಿದೆಯಲ್ಲ ಸರ್ಕಾರ ಯಾವತ್ತು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಬಹಳ ಅಪಾರವಾದಂಥ ಗೌರವ ಇದೆ, ಗೃಹ ಮಂತ್ರಿಗಳ ಬಗ್ಗೆ ಗೌರವ ಇದೆ. ಅವರು ಎಲ್ಲಾ ಸಂದರ್ಭಗಳಲ್ಲೂ ಹೇಳ್ತಾರೆ ಯಾರೇ ದೂರು ಕೊಡ್ಲಿ ತಕ್ಷಣ FIR ಆಗ್ಬೇಕು ಅಂತ. ಆದ್ರೆ ಇದ್ಯಾವುದೂ ಆಗ್ತಾ ಇಲ್ವಲ್ಲ. ಫಸ್ಟ್ ಯಾರೇ ದೂರು ಕೊಡಕ್ ಬಂದ್ರೆ ಪೊಲೀಸ್ನವರೇ ಮುಂದಾಗ್ತಾರೆ, ಏನು ರಾಜಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ನಿಮ್ಗೆ ತೊಂದರೆ ಆಗುತ್ತೆ. ಇದಾಗಬಾರ್ದು. ಎಲ್ಲಿ ಶಕ್ತಿ ಕಳ್ಕೊಂಡಿರ್ತಾರೆ ಅಲ್ಲಿ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡಬೇಕು. ನಮಗೆ ಮೊದಲನೇದಾಗಿ ನಮ್ಮ ಕಾಣಿಸೋದಲ್ಲಿ ಪೊಲೀಸ್ ಠಾಣೆ ಏನೋ ನ್ಯಾಯ ಸಿಗುತ್ತೆ ಅಂತ. ಪೊಲೀಸ್ ಠಾಣೆಗಳು ಈ ರೀತಿ ಆಗ್ಬಿಟ್ರೆ ಕಷ್ಟ ಆಗ್ತದೆ. ನಾನು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೇನೆ. ಇವತ್ತು IPL ಆಡ್ತಕ್ಕಂಥವ್ರು, ಇಸ್ಪೀಟ್ ಆಡ್ತಕ್ಕಂಥವ್ರು, ರೌಡಿ ಚಟುವಟಿಕೆಗಳು ನಡೆಸ್ತಕ್ಕಂಥವ್ರು, ಬೇರೆ ಇವರೆಲ್ಲ ಪೊಲೀಸ್ ಠಾಣೆಗಳಲ್ಲಿ ಕುಂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತು ಮಾಡ್ತಕ್ಕಂಥದ್ದು ಈ ರೀತಿ ಆಗ್ಬಾರ್ದು. ನಾವು ಯಾರೇ ರೌಡಿಗಳಾದ್ರೂ ಕೂಡ ಎಡೆಮರಿ ಕಟ್ಟಬೇಕು ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದೆ ನಾನು. ಆದ್ರೆ ಇವತ್ತು ಬದಲಾಗಿದೆ. ಅದಾಗಬಾರ್ದು. ನಮ್ಮ ತಾಲೂಕಿನ ಗೌರವ ಹೋಗ್ಬಾರ್ದು, ಜಿಲ್ಲೆಯ ಗೌರವ ಹೋಗ್ಬಾರ್ದು. ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೇಳ್ಬೇಕು, ಪೊಲೀಸ್ನವ್ರಿಗೆ ಸೂಚನೆ ಕೊಡಬೇಕು ಕನಿಷ್ಠ. ಯಾಕಂದ್ರೆ ಅವ್ರಿಗೂ ಕೂಡ ಗೌರವ ಬರೋದಿಲ್ಲ. ಹಾಗಾಗಿ ಇವತ್ತು ಇಷ್ಟೊತ್ತು ರಾತ್ರಿಯಲ್ಲಿ ನಾವೆಲ್ಲರೂ ಕೂಡ ಬಂದು FIR ಮಾಡುವಂತ ಪರಿಸ್ಥಿತಿ ಇತ್ತ? ಸರಿಯಾಗಿದ್ದಿದ್ರೆ, ಅಧಿಕಾರಿಗಳು ಕರೆಕ್ಟ್ ಆಗಿದ್ದು ಅವ್ರ ಕೆಲಸ ಅವ್ರು ಮಾಡಿದ್ದಿದ್ರೆ ನಮ್ಗೇನು ಕೆಲಸ ಇರಲಿಲ್ಲ ಇಲ್ಲಿ. ಹಾಗಾಗಿ ಇನ್ನು ಮುಂದೆ ಇಂಥ ಘಟನೆಗಳು ನಡೀಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ